ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಭೂತಕಾಲದಲ್ಲಿ ಯಾರು ಏನು ಮಾಡಿದರೂ ಏನು ಮಾಡಲಿಲ್ಲ, ಇದರ ವಿಚಾರವಾಗಲಿ ಇದರ ಚರ್ಚೆಯಾಗಲಿ ನಿನ್ನ ವರ್ತಮಾನದ ಸಮಯವನ್ನು ವ್ಯರ್ಥವಾಗಿಸುತ್ತದೆ. ವರ್ತಮಾನದ ಶ್ರಮದಿಂದ ನಿನ್ನ ಭವಿಷ್ಯವನ್ನು ನೀನು ಸುಂದರವಾಗಿಸಬಹುದು. ಅದೇ ನಿನ್ನ ಗುರಿಯೂ ಆಗಿದೆ. ಆದ್ದರಿಂದ ಆದದ್ದನ್ನು ಬಿಟ್ಟು ಬಿಡು. ಸುಂದರವಾದ ಜೀವನದ ಬಳಿ ನಿನ್ನ ಗಮನವನ್ನು ನೀಡು. ಮಾಡಿದ ತಪ್ಪನ್ನು ಒಪ್ಪಿಕೊಂಡವರನ್ನು, ಅದಕ್ಕೆ ತಾವೇ ಶಿಕ್ಷೆಯನ್ನು ಅನುಭವಿಸುತ್ತಿರುವವರನ್ನು ಶಿಕ್ಷಿಸುವುದರಿಂದ ಏನು ಪ್ರಯೋಜನ? ಹೋರಾಡುವ ಶಕ್ತಿಯನ್ನು ಹೊಂದಿರುವವರೊಡನೆ ಹೋರಾಡಬಹುದು. ತಾವೇ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ನಿನ್ನ ಮುಂದೆ ಶರಣಾದವರಿಗೆ ಕರುಣೆಯನ್ನು ಮಾತ್ರವೇ ತೋರಿಸು. ಅವರು ಮಾಡಿದ್ದನ್ನು ನೀನು ಮಾಡದಿರುವುದು ಅವರ ಶಿಕ್ಷೆಯೇ ಆಗುತ್ತದೆ, ನಿನ್ನ ಕರುಣೆಯೂ ಆಗುತ್ತದೆ. ಅದೇ ರೀತಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದಿರುವವರ ಬಗ್ಗೆ ಯೋಚಿಸುವುದು ನಿನ್ನ ಸಮಯದ ವ್ಯರ್ಥವೇ. ಈ ನಿನ್ನ ಸಾಯಿ ಎಲ್ಲವನ್ನೂ ನೋಡುತ್ತಿದ್ದೇನೆ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ನನ್ನ ಮಗುವೇ, ನಿನ್ನ ಶ್ರಮ, ನಿನ್ನ ಕಷ್ಟ, ನಿನ್ನ ಸಾಧನೆ ನಾನು ಎಲ್ಲವನ್ನೂ ಅರಿವೆನು. ನಿನ್ನ ಶ್ರಮದ ಫಲ ನಿನಗೆ ನೀಡಲೆಂದೇ ನಾನಿರುವೆನು. ನೆಮ್ಮದಿಯನ್ನು ನಿನ್ನ ಜೀವನವಾಗಿಸುತ್ತೇನೆ. ಶರಣಾಗು. ನಿನ್ನ ಜೀವನದಲ್ಲಿ ಅದ್ಭುತವಾದ ಪವಾಡಗಳನ್ನು ನಡೆಸುತ್ತೇನೆ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.